Hello students, in the last class we are discussing about the what are the determinants of supply curve. ವಿದ್ಯಾರ್ಥಿಗಳೇ ನಾವು ಹಿಂದಿನ ವಿಡಿಯೋದಲ್ಲಿ ಏನು ನೋಡಿದ್ದೀವಿ ಅಂತಂದ್ರೆ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ನಾವು ನೋಡಿದ್ದೀವಿ. So when we are observing the determinants of supply curve, that is mainly represented to when the technological progress will be increases, the supply curve shift rightwards. When the input prices will be increases, the supply curve shift leftwards. And when we are government imposed the taxes, the supply curve shift leftwards. It means the supply will be decreases to the two ways, two causes. One is increases of the input prices and increases of the input prices and increases of the taxes. Like a government imposes the taxes, that way our supply will be decreases. And when we are observing the using of technology, that is mainly represented to the supply curve will be increases. ಅಂದ್ರೆ ಇಲ್ಲಿ ಕೇಳಿ ನಾವು ನಿನ್ನೆ ಒಂದು ವಿಡಿಯೋದಾಗ ನೋಡಿದ್ದೀವಿ ಏನು ಅಂತಂದ್ರೆ ಮಾರುಕಟ್ಟೆ ಅಥವಾ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ನಾವು ನೋಡಿದ್ದೀವಿ. ಪೂರೈಕೆ ರೇಖೆಯ ನಿರ್ಧಾರಕಗಳ ಒಳಗೆ ನಮಗೆ ಏನ್ ತಿಳಿಸಿಕೊಡ್ತಾ ಇತ್ತು ಅಂತಂದ್ರೆ ಆ ಯಾವಾಗ ನಾವು ತಂತ್ರಜ್ಞಾನದ ಪ್ರಗತಿಯನ್ನು ಅಳವಡಿಸಿಕೊಳ್ತೇವಲ್ಲ ಅವಾಗ ಪೂರೈಕೆ ರೇಖೆ ಏನಾಗ್ತದ ಬಲಗಡೆ ಪಲ್ಲಟಗೊಳ್ತೈತಿ. ಬಲಗಡೆ ಪಲ್ಲಟಗೊಳ್ತೈತಿ ಅಂತಂದ್ರೇನು ಪೂರೈಕೆ ಹೆಚ್ಚಿಗೆ ಆಗ್ತೈತಿ ಅಂತ ನೋಡಿದ್ದೀವಿ. ಯಾವಾಗ ಆದಾನದ ಬೆಲೆಗಳನ್ನ ಅಥವಾ ಆದಾನಗಳನ್ನ ಹೆಚ್ಚಿಗೆ ಬಳಸ್ಕೊತೀವಲ್ಲ ಅವಾಗ ಪೂರೈಕೆ ರೇಖೆ ಏನಾಗ್ತದ ಎಡಗಡೆ ಪಲ್ಲಟಗೊಳ್ತೈತಿ. ಎಡಗಡೆ ಪಲ್ಲಟಗೊಳ್ತೈತಿ ಅಂದ್ರೆ ಏನಂದ್ರಂತ ಕಡಿಮೆ ಆಗ್ತೈತಿ ಅಂತಂದರ್ಥ. ಇನ್ನು ಯಾವಾಗ ಸರ್ಕಾರ ತೆರಿಗೆಗಳನ್ನ ಹೆಚ್ಚಿಗೆ ವಿಧಿಸುತ್ತಿಲ್ಲ ಅವಾಗೂ ಸಹ ಏನಾಗ್ತದ ಪೂರೈಕೆ ರೇಖೆ ಎಡಗಡೆ ಪಲ್ಲಟಗೊಳ್ತೈತಿ. ಎಡಗಡೆ ಪಲ್ಲಟಗೊಳ್ತೈತಿ ಅಂತಂದ್ರೆ ಏನಂದ್ರಂತ ತೆರಿಗೆ ಇದು ಪೂರೈಕೆ ಏನಾಗ್ತದ ಕಡಿಮೆ ಆಗ್ತೈತಿ ಅಂತ ಹಾಗೆ ಅರ್ಥ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಇನ್ ದಿಸ್ ವಿಡಿಯೋ ವಿ ಆರ್ ಅಬ್ಸರ್ವಿಂಗ್ ದ ಮಾರ್ಕೆಟ್ ಸಪ್ಲೈ ಕರ್ವ್. ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ಕುರಿತು ಅಧ್ಯಯನ ಮಾಡೋಣ ಅಂತಂದ್ರೆ ಮಾರುಕಟ್ಟೆ ಪೂರೈಕೆ ರೇಖೆ ಹೇಗೆ ಇರ್ತೈತಿ ಎನ್ನುವಂಥದ್ದನ್ನ ನಾವು ನೋಡೋಣ. ಸೊ when we are observing the market supply curve, it is mainly represented to when we are observing the entire supply of the goods and services in the market, what type of supply will be determined ಅಂತಂದ್ರೆ ಯಾವಾಗ ಒಂದು ಮಾರುಕಟ್ಟೆ ಒಳಗ ಸರಕು ಮತ್ತು ಸೇವೆಗಳನ್ನ ಪೂರೈಸ್ತೇವಲ್ಲ ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನ ಮಾರಾಟಕ್ಕಾಗಿ ಬಳಸಿಕೊಳ್ತೇವಲ್ಲ ಅವಾಗ ಮಾರುಕಟ್ಟೆಯ ಪೂರೈಕೆ ರೇಖೆ ಯಾವ ರೀತಿ ನಿರ್ಧಾರ ಆಗ್ತದ ಅಂದ್ರೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನ ಹೇಗೆ ನಾವು ತೆಗೆದುಕೊಳ್ಬಹುದು ಅಥವಾ ಹೇಗೆ ನಾವು ನಿರ್ಧರಿಸಬಹುದು ಅನ್ನುವುದಕ್ಕನ್ನ ಏನ್ ಮಾಡ್ತೀವಿ ಈ ಒಂದು ಥಿಯರಿಯನ್ನ ಕಲಿತೀವಿ. ಇಟ್ ಈಸ್ ಕಂಪಲ್ಸರಿ ಫಾರ್ 6 ಮಾರ್ಕ್ಸ್ ಕ್ವಶನ್. ಇದನ್ನ ನಿಮಗ 6 ಮಾರ್ಕ್ಸ್ ಗೆ ಕೇಳ್ತಾನ. ಏನಂತ ಕೇಳ್ತಾನ ಅಂತಂದ್ರೆ ಎಕ್ಸ್ಪ್ಲೈನ್ ದ ಮಾರ್ಕೆಟ್ ಸಪ್ಲೈ ಕರ್ವ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಮಾರುಕಟ್ಟೆ ಪೂರೈಕೆ ರೇಖೆಯನ್ನ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿರಿ ಅಂತ ಕೇಳ್ತಾನ. ಆದಷ್ಟು ಏನ್ ಮಾಡಿದನ ಲಕ್ಷ್ಯ ಕೊಟ್ಟು ಕಲಿಯಿರಿ ಅಂತ ನಾವು ಹೇಳ್ತೇವೆ. So when we are observing the market supply curve, we are consider the n number of firms are there in the market. ನಾವು ಏನಂತ ಹೇಳ್ತೀವಿ ಅಂತಂದ್ರೆ when we are observing the market supply curve in the market, n number of firms are producing the goods and services in the market. ಅಂತಂದ್ರೆ ಒಂದು ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ನಾವು ನೋಡಿದಾಗ ಒಂದು ಮಾರುಕಟ್ಟೆ ಒಳಗ n ಸಂಖ್ಯೆಯಷ್ಟು ಏನದವ ಉದ್ಯಮ ಘಟಕಗಳು ಇರ್ತಾವ. n ಸಂಖ್ಯೆಯಷ್ಟು ಉದ್ಯಮ ಘಟಕಗಳು ಇರ್ತಾವ. ಲೈಕ್ 1 2 3 4 so on up to n. ಅಂತಂದ್ರೆ ಒಂದು ಮಾರುಕಟ್ಟೆಯನ್ನು ನಾವು ಪರಿಗಣಿಸಿದಾಗ 1 2 3 4 ಎಲ್ಲಿವರೆಗೂ ಅಂತಂದ್ರೆ n ನಂಬರ್ ನಷ್ಟು ಏನಿರ್ತಾವ ಉದ್ಯಮ ಘಟಕಗಳು ಅದಾವ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ when we are observing the supply condition, the total number of firms are producing the goods and services, they are supplying their goods in the market, we are consider the market supply curve. ಅಂತಂದ್ರೆ ಈ ಒಂದು ಮಾರುಕಟ್ಟೆ ಒಳಗೆ ಇರುವ ಹಲವಾರು ಒಂದು ಕೈಗಾರಿಕೆಗಳು ಅದಾವ, ಉದ್ಯಮ ಘಟಕಗಳು ಅದಾವ. ಆ ಎಲ್ಲಾ ಉದ್ಯಮ ಘಟಕಗಳು ಉತ್ಪಾದಿಸಿದಂತ ಸರಕು ಮತ್ತು ಸೇವೆಗಳನ್ನ ಮಾರುಕಟ್ಟೆಗೆ ಪೂರೈಕೆ ಮಾಡ್ತಾವ. ಆ ಮಾರುಕಟ್ಟೆಗೆ ಪೂರೈಕೆ ಮಾಡಿದಂತ ಎಲ್ಲಾ ಸರಕುಗಳನ್ನ ಒಂದು ಪ್ರಮಾಣವನ್ನು ಪರಿಗಣಿಸಿದಾಗ ಸಿಗ್ತದ ಸಪ್ಲೈ ಕರ್ವ್ ಸಿಗ್ತೈತಿ ಅಂತ ನಾವು ಹೇಳ್ತೀವಿ. ಹೌದು. ಸಪೋಸ್ when we are observing only 2 firms, ಅದೇ ರೀತಿ ನಾ ಏನ್ ಮಾಡ್ತೀನಿ ಓನ್ಲಿ ನಾನು 2 ಉದ್ಯಮ ಘಟಕಗಳನ್ನ ಇದ್ದಾಗ ಅದನ್ನು ಮಾಡ್ತೀನಿ ಅಂತಂದ್ರೆ here we are consider the only 2 firms, firm 1 and firm 2.
ಅಂತಂದ್ರೆ ನಾ ಇಲ್ಲಿ ಕೇವಲ ಎರಡು ಉದ್ಯಮ ಘಟಕಗಳನ್ನ ಪರಿಗಣಿಸಾಕತ್ತೀನಿ, ಉದ್ಯಮ ಘಟಕ 1 ಮತ್ತು ಉದ್ಯಮ ಘಟಕ 2, ಅಥವಾ ನೀವು ಇದನ್ನ ಏನ್ ಮಾಡಬಹುದು ಫರ್ಮ್ ಎ ಅಂಡ್ ಫರ್ಮ್ ಬಿ ಅಂತ ಕನ್ಸಿಡರ್ ಮಾಡಬಹುದು. ಅಂತಂದ್ರೆ ಉದ್ಯಮ ಘಟಕ ಎ ಮತ್ತು ಉದ್ಯಮ ಘಟಕ ಬಿ ಅನ್ನುವಂತ ಎರಡು ಫರ್ಮ್ಗಳು ಅದಾವ ಅಂತ ತಿಳ್ಕೊಳ್ಳೋದು. ಹಾಗಾಗಿ when we are observing the P1, P2, P3, P1, P2, P3 are the prices of the market. ಇಲ್ಲಿ ಏನವ P1, P2 ಮತ್ತು P3 ಅನ್ನುವಂತವು ಏನವ ಇಲ್ಲಿ ಮೂರು ವಿವಿಧ ರೀತಿಯಾದಂತಹ ಬೆಲೆ ರೇಖೆಗಳವ ಇಲ್ಲಿ ಮಾರುಕಟ್ಟೆ ಒಳಗ. And when we are observing the Q1, Q2, Q3, these are the three different outputs. ಅಂತಂದ್ರೆ Q1, Q2, Q3 ಅನ್ನುವಂತವು ಮೂರು ವಿವಿಧ ಉತ್ಪನ್ನದ ಪ್ರಮಾಣಗಳು ಅದಾವ ಅಂತ ಹೇಳ್ತೀವಿ. In the above diagram mainly represented to the y-axis mainly represented to the output condition and y-axis mainly represented to price of the commodity. ಅಂತಂದ್ರೆ ಈ ಒಂದು ರೇಖಾಚಿತ್ರದಲ್ಲಿ y-x ರೇಖೆ ಅಂದ್ರೆ ಏನನ್ನ ತೋರಿಸಿಕೊಡಾಗ್ತದ, ಉತ್ಪನ್ನದ ಪ್ರಮಾಣವನ್ನು ತೋರಿಸಿಕೊಟ್ರೆ y ರೇಖೆ ಅಂದ್ರೆ ಏನನ್ನ ತೋರಿಸಿಕೊಡಾಗ್ತದ, ಬೆಲೆಯ ಪ್ರಮಾಣವನ್ನು ತೋರಿಸುತ್ತದೆ. And when we are observing the S1, S2, SM, S1, S2, SM, these are the three different supply curves. ಅಂತಂದ್ರೆ S1, S2 ಮತ್ತು SM ಅನ್ನುವಂಥವು ಏನದವ ಮೂರು ವಿವಿಧ ರೀತಿಯಾದಂತಹ ಪೂರೈಕೆ ರೇಖೆಗಳು ಅದಾವ, ಪೂರೈಕೆ ರೇಖೆಗಳು ಅದಾವ. So when we are observing the P1 is the first price line. ಅಂತಂದ್ರೆ ನಾವು ಈ ರೇಖಾಚಿತ್ರಗಳನ್ನು ಗಮನಿಸಿದಾಗ P1 ಅನ್ನುವಂಥದ್ದು ಒಂದು ಬೆಲೆ ಐತಿ. ಸಪೋಸ್ when the price will be P ಅಂತಂದ್ರೆ ಇದರ ಕೆಳಗಡೆ ಏನೈತಿ ಅಂತ P ಅನ್ನುವಂತ ಒಂದು ಪ್ರೈಸ್ ಐತಿ. ಯಾಕಂದ್ರೆ P1, P2, P3 ಅಂತ ಹೇಳ್ತೇವೆ. ಹೌದು, ಏನೈತಿ P ಅನ್ನುವಂತ ಪ್ರೈಸ್ ಐತಿ. when we are observing when the market price is P, no one are producing the any level of goods and services in the market. ಅಂತಂದ್ರೆ ಒಂದು ವೇಳೆ ಬೆಲೆ ಏನಾದರೂ P ಆಗಿತ್ತು ಅಂತಂದ್ರೆ, ಬೆಲೆ ಏನಾದರೂ P ಆಗಿತ್ತು ಅಂತಂದ್ರೆ ಮಾರುಕಟ್ಟೆಯಲ್ಲಿ ಇರತಕ್ಕಂತ ಉದ್ಯಮ ಘಟಕಗಳು ಯಾವುದೇ ರೀತಿಯಾದಂತಹ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸೋದಕ್ಕೆ ಇಷ್ಟಪಡುವುದಿಲ್ಲ. ಬಿಕಾಸ್ ದಟ್ ಈಸ್ ದ ಲೋವರ್ ಪ್ರೈಸ್. ಯಾಕಂತಂದ್ರೆ ಅದು ಏನಾಗಿರ್ತದ, ಅತಿ ಕಡಿಮೆ ಬೆಲೆಯಾಗಿರ್ತೈತಿ. ಹಾಗಾಗಿ ಯಾವುದೇ ಒಂದು ಉದ್ಯಮ ಘಟಕ ಏನ್ ಮಾಡಕ್ಕಿಲ್ಲ, ಯಾವುದೇ ರೀತಿಯಾದಂತಹ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಿ ಮಾರಾಟ ಮಾಡಕತ್ತಿಲ್ಲ. ಸಪೋಸ್ when the price level will be P1, ಅದೇ ರೀತಿ ಯಾವಾಗ ಬೆಲೆ P ಇದ್ದಂತದ್ದು P1 ಗೆ ಆಗ್ತದಲ್ಲ, only per one producing the goods and services in the market, therefore our supply curve will be represented in the S1. ಅದೇ ರೀತಿ ಯಾವಾಗ ಬೆಲೆ P1 ಅಷ್ಟು ಆಗ್ತದಲ್ಲ ಅಂತಂದ್ರೆ P ಇದ್ದಂತದ್ದು P1 ಗೆ ಹೆಚ್ಚಿಗೆ ಆಗ್ತೈತಲ್ಲ, ಅವಾಗ ಏನಾಗತೈತಿ ನೋಡ್ರಿ, ಒಂದೇ ಫರ್ಮ್ ಎಷ್ಟು ಸರಕನ್ನ ಉತ್ಪಾದನೆ ಮಾಡಕ್ತದ, S1 ದಷ್ಟು ಸರಕನ್ನ ಅಂದ್ರೆ Q1 ಲೆವೆಲ್ ಆಫ್ ಔಟ್ಪುಟ್ ನಷ್ಟು ಏನ್ ಮಾಡಕ್ತದ, ಉತ್ಪಾದಿಸಿ S1 ದಷ್ಟು ಪೂರೈಕೆಯನ್ನ ಮಾಡಕ್ತದ. ಅಂತಂದ್ರೆ here S1 is the market supply curve in the producing goods and services of the firm 1 producing the P1 prices. ಅಂತಂದ್ರೆ P1 ಬೆಲೆಯಲ್ಲಿ ಒಂದೇ ಉದ್ಯಮ ಘಟಕ Q1 ದಷ್ಟು ಉತ್ಪನ್ನವನ್ನು ಉತ್ಪಾದಿಸಿ ಮಾರಾಟ ಮಾಡಿದ್ದಕ್ಕಾಗಿ S1 ಅನ್ನುವಂಥದ್ದು ನನಗೆ ಸಿಕ್ಕದ, ಪೂರೈಕೆ ರೇಖೆ ಸಿಕ್ಕದ. ಹೌದಿಲ್ಲ? ಅಂತಂದ್ರೆ ಈಗ Q1 ದಷ್ಟು ಉತ್ಪನ್ನ ಮಾಡಕ್ತದ ಅಂದ್ರೆ ಏನಂತ ನನ್ನ ಸಪ್ಲೈ ಕರ್ವ್ ಐತಿ S1 ಐತಿ. So when we are observing the firm 2, when the price is P1, firm 2 is not producing the any level of goods and services in the market situation. ಅದೇ ರೀತಿ ಯಾವಾಗ ಬೆಲೆ P1 ಐತಲ್ಲ, ಅವಾಗ ಉದ್ಯಮ ಘಟಕ 2 ಏನು ಮಾಡಕ್ತಿಲ್ಲ, ಯಾವುದೇ ರೀತಿಯಾದಂತಹ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡಕ್ತಿಲ್ಲ. ಯಾಕಂತಂದ್ರೆ ಅದಕ್ಕೆ ಏನ್ ಅನಿಸಿರ್ಬೋದು, P1 ಅನ್ನುವಂಥದ್ದು ಬೆಲೆ ಕಡಿಮೆ ಐತಿ, ಅದರೊಳಗೆ ನಾವು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ಕೊಂಡಿರ್ಬೋದು. ಅಂತಂದ್ರೆ firm 2 is not producing the any level of goods and services in the P1 prices. And when we are observing the price will be increases to P1 to P2, ಯಾವಾಗ ಬೆಲೆ P ಅಂದ್ರೆ ಬೆಲೆ P1 ಇಂದ P2 ಗೆ ಇನ್ಕ್ರೀಸ್ ಆಗ್ತದಲ್ಲ, firm 1 and firm 2 both are producing the goods and services in the P2 prices.
ಯಾವಾಗ ಬೆಲೆಯು P1 ಇಂದ P2 ಗೆ ಹೆಚ್ಚಾಗ್ತದೆ ನೋಡ್ರಿ, ಬೆಲೆ ಏನಾಗೈತಿ P1 ಇಂದ P2 ಗೆ ಹೆಚ್ಚಾಗ್ತದಲ್ಲ ಅವಾಗ ಉದ್ಯಮ ಘಟಕ 1 ಉತ್ಪಾದಿಸಕತ್ತೈತಿ, ಉದ್ಯಮ ಘಟಕ 2 ಉತ್ಪಾದಿಸಕತ್ತದ. ಅರ್ಥದಲ್ಲಿ ನೋಡ್ರಿ ಪರ್ ಟು ಸಪ್ಲೈ ಕರ್ವ್ ರಿಪ್ರೆಸೆಂಟಿಂಗ್ ಎಷ್ಟು ಅರ್ಥದಲ್ಲಿ ಏನ್ ತೋರಿಸ್ತದ Q2 ಲೆವೆಲ್ ಔಟ್ಪುಟ್ ಅನ್ನು ಉತ್ಪಾದಿಸಿ ಎಷ್ಟು ಅನ್ನುವಂತ ಮಾರ್ಕೆಟ್ ಸಪ್ಲೈ ಕರ್ವ್ ಸಿಗತ್ತದ ಅಂತಂದ್ರೆ we have increases to the supply condition in the V2 prices. ಅಂದ್ರೆ V2 ಬೆಲೆ ಆದಾಗ ಪೂರೈಕೆ ರೇಖೆ ಏನೈತಿ ಸ್ವಲ್ಪ ರೈಟ್ ವರ್ಡ್ಸ್ ಗೆ ಶಿಫ್ಟ್ ಆಗಿದೆ. ರೈಟ್ ವರ್ಡ್ಸ್ ಗೆ ಶಿಫ್ಟ್ ಆಗೈತಿ ಅಂತಂದ್ರೆ ಏನಂತ ಹೆಚ್ಚಿಗೆ ಆಗೈತಿ. ಯಾಕಂತಂದ್ರೆ both per 1 and per 2 producing the goods in the V2 prices. So when we are observing the V2 prices, the per 1 and per 2 producing the goods and services in the market, the supply curve shift to rightwards, means that will be representing the increases of the supply curve. ಹಾಗಾಗಿ ಏನಾಗುತ್ತದ ಯಾವಾಗ P2 ಬೆಲೆ ಆಗ್ತದಲ್ಲ ಅವಾಗ ಉದ್ಯಮ ಘಟಕ 1 ಉತ್ಪಾದಿಸುತ್ತದೆ, ಉದ್ಯಮ ಘಟಕ 2 ಉತ್ಪಾದಿಸುತ್ತವ. ಎರಡೂ ಒಂದು ಉತ್ಪನ್ನದ ಪ್ರಮಾಣವನ್ನ ಇದು ಏನ್ ಮಾಡ್ತದೆ Q1 ಅಷ್ಟು ಉತ್ಪಾದಿಸಿದ್ವಿ, ಇದು Q2 ದಷ್ಟು ಉತ್ಪಾದಿಸಿದ್ವಿ, ಪೂರೈಕೆ ರೇಖೆ ಇಷ್ಟಿದಂತದ್ದು ಏನೈತಿ ಸ್ವಲ್ಪ ಜಾಸ್ತಿ ಬೆಂಡ್ ಆಗ್ಯದ ಅಂತಂದ್ರೆ ಈ ಕಡೆ ವಾಲೈತಿ ಅಂತ ಹೇಳ್ತಾರೆ. And when we are combining the both 1 and 2 firms, ನಾ ಈಗ ಏನ್ ಮಾಡಾಕ್ತೀನಿ 1 ಮತ್ತು 2ರ ಉದ್ಯಮ ಘಟಕದ ಒಂದು ಉತ್ಪನ್ನದ ಪ್ರಮಾಣವನ್ನು ತಗೊಳ್ತೀನಿ ಅಂತಂದ್ರೆ Q3 mainly represented to Q3 equal to Q1 plus Q2 ಅಂತಂದ್ರೆ ಇಲ್ಲಿ Q1 ಮತ್ತು Q2 ಎರಡರ ಒಂದು ಸಮ್ಮಿಲನ ಏನಾಗಿದೆ Q3 ಆಗಿದೆ. ಅಂತಂದ್ರೆ Q1 ಮತ್ತು Q2 ಎರಡನ್ನ ಕೂಡಿಸಿದಾಗ ಬರೆಯಲ್ಪಟ್ಟಿದೆ ನನಗ Q3. And when we are combining the per 1 supply curve and per 2 supply curve, that is the mainly represented to SM. ಅಂತಂದ್ರೆ ಯಾವಾಗ ನಾನು ಒಂದನೇ ಉದ್ಯಮ ಘಟಕದ S1 ಫರ್ಮ್ ಅನ್ನ ಇದು ಸಪ್ಲೈ ಕರ್ವ್ ಅನ್ನ ಎಷ್ಟು ಅನ್ನುವಂತ ಎರಡನೇ ಫರ್ಮಿನ ಸಪ್ಲೈ ಕರ್ವ್ ಅನ್ನ ಎರಡನ್ನು ಕಂಬೈನ್ ಮಾಡಿದಾಗ ನನಗೆ ಸಿಗುತ್ತದೆ SM. Here SM is equal to S1 plus S2. ಇಲ್ಲಿ SM ಅಂದ್ರೆ ಏನು S1 plus S2 ಅಂತ ಹಾಗೆ. ಅಂತಂದ್ರೆ ಇದು ಮೊದಲನೇ ಅಂತಂದ್ರೆ S1 ನ ಪೂರೈಕೆ ರೇಖೆ, SM ಅಂತಂದ್ರೆ ಏನು ಎರಡನೇ ಒಂದು ಉದ್ಯಮ ಘಟಕ ಅಂತಂದ್ರೆ ಎರಡೂ ಸೇರಿಕೊಂಡು ಉತ್ಪಾದಿಸಿದಂತ ಪೂರೈಕೆ ರೇಖೆ. Here when we are combining the S1 and S2's production condition and supply condition, that is mainly represented to the SM. Here the SM curve derives the market supply curve in the combining of S1 and S2. ಅಂತಂದ್ರೆ ಇಲ್ಲಿ ಏನು ಇಲ್ಲ, ಉದ್ಯಮ ಘಟಕ 1 ಉದ್ಯಮ ಘಟಕ 2ರ ಒಂದು ಪೂರೈಕೆಯನ್ನು ಕೂಡಿಸಿದಾಗ ಬರುವಂತದ್ದು ಏನು ಒಟ್ಟು ಪೂರೈಕೆ. ಯಾಕಂದ್ರೆ ಮಾರ್ಕೆಟ್ ಒಳಗೆಲ್ಲ ಏನ್ ನೋಡಿ ಮೊದಲಿಗೆ ಏನ್ ಹೇಳಿನಿ, ಒಂದು ಮಾರುಕಟ್ಟೆ ಒಳಗ n ನಂಬರ್ ಅಷ್ಟು ಉದ್ಯಮ ಘಟಕಗಳದಾವ, ಆ n ನಂಬರ್ ಅಷ್ಟು ಉದ್ಯಮ ಘಟಕಗಳೆಲ್ಲವೂ ಉತ್ಪಾದಿಸಿದ ಏನಾಗಿರ್ತದೆ ಅಂದ್ರೆ ಪೂರೈಕೆ ಮಾಡುವಂತದ್ದು ಏನಾಗಿರ್ತದ ಸಪ್ಲೈ ಆಗಿರ್ತೈತಿ. ಹೌದಿಲ್ಲ, ಎಲ್ಲಾ ಉದ್ಯಮ ಘಟಕಗಳು ಉತ್ಪಾದಿಸುವಂತ ಪ್ರಮಾಣವನ್ನ ತೆಗೆದುಕೊಂಡಾಗಲೇ ನಮ್ಗೆ ಏನಾಗ್ತದ ಪೂರೈಕೆ ಅನ್ನುವಂಥದ್ದು ಗೊತ್ತಾಗಿರ್ತದ. ಹಾಗಾಗಿ ಇಲ್ಲಿ n ನಂಬರ್ದಷ್ಟು ಫರ್ಮ್ಗಳು ಏನ್ ಮಾಡ್ತಾವ ಸರಕನ್ನ ಉತ್ಪಾದಿಸಿ ಮಾರಾಟ ಮಾಡ್ತಾವ. ಆದ್ರೆ ಇಲ್ಲಿ ನಾ ಬರೀ ಎರಡು ಫರ್ಮ್ ಅನ್ನ ತಗೊಂಡಿನಿ, 1 ಮತ್ತು 2 ಅನ್ನುವಂಥದ್ದು. ಒಂದನೇ ಫರ್ಮ್ ಏನ್ ಮಾಡ್ತದ P1 ಬೆಲೆ ಇದ್ದಾಗ ಪ್ರೊಡ್ಯೂಸ್ ಮಾಡಿ S1 ದಷ್ಟು ಪೂರೈಕೆ ಮಾಡಾಗ್ತದ. ಫರ್ಮ್ 2 ಏನ್ ಮಾಡ್ತದ P2 ಬೆಲೆ ಇದ್ದಾಗ Q2 ದಷ್ಟು ಉತ್ಪಾದನೆ ಮಾಡಿ S2 ದಷ್ಟು ಸಪ್ಲೈ ದೊರೆಯಾಗ್ತದ. And when we are observing the market supply curve, ನನಗೆ ಇಲ್ಲಿ ಏನ್ ಬೇಕಾಗದ ಮಾರುಕಟ್ಟೆ ಪೂರೈಕೆ ರೇಖೆ ಬೇಕಾಗೈತಿ. When we are combining the S1 and S2, it means the firm 1 supply and firm 2 supply, that is mainly represented to the market supply curve. ಅಂತಂದ್ರೆ ಉದ್ಯಮ ಘಟಕ 1 ಉದ್ಯಮ ಘಟಕ 2ರ ಒಂದು ಪೂರೈಕೆಯನ್ನು ಕೂಡಿಸಿದ್ನಿ ಅಂತಂದ್ರೆ ಬರುವಂತದ್ದು ಏನಾಗಿರ್ತದ ಮಾರುಕಟ್ಟೆ ಪೂರೈಕೆ ರೇಖೆ. ಹೌದಿಲ್ಲ, ಒಂದನೇ ಉದ್ಯಮ ಘಟಕ ಮತ್ತು 2 ಉದ್ಯಮ ಘಟಕಗಳು ಎರಡರ ಒಂದು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡುವಂತ ಪ್ರಮಾಣವನ್ನು ಪರಿಗಣಿಸಿದಾಗ ನಮಗೆ ಏನು ಸಿಗ್ತದ ಮಾರುಕಟ್ಟೆ ಪೂರೈಕೆ ಸಿಗ್ತದ. ಹಾಗಾಗಿ ಏನಾಗಿದೆ SM ಅನ್ನುವಂಥದ್ದು ಮಾರ್ಕೆಟ್ ಸಪ್ಲೈ ಕರ್ವ್ ಆಗ್ಯದ. ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಲೆಫ್ಟ್ ವರ್ಡ್ ಅಂತಂದ್ರೆ ರೈಟ್ ವರ್ಡ್. ಅಂತಂದ್ರೆ ಇದು ಸಹ ಏನಾಗಿದೆ ಎರಡರ ಒಂದು ಸಂಬಂಧದಿಂದ ಪೂರೈಕೆ ಪ್ರಮಾಣ ಹೆಚ್ಚಾಗುವಂತದನ್ನು ಇಲ್ಲಿ ತೋರ್ಸಾಗ್ತದ ಅಂತ ಹೇಳ್ತೀವಿ. ಇದಿಷ್ಟು ಏನೈತಿ ನಿಮ್ಗ ಮಾರ್ಕೆಟ್ ಸಪ್ಲೈ ಕರ್ವ್ ಐತಿ. ಹೇಳಿದಾಗ ಡೆಫಿನೇಷನ್ ಬರೀರಿ ಮಾರ್ಕೆಟ್ ಸಪ್ಲೈ ಕರ್ವ್ ಅಂತಂದ್ರೆ ಏನು, ಈ ಡಯಾಗ್ರಾಮ್ ತೆಗೆದು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ.